ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಪಕ್ಷಕ್ಕೆ ಲೀಡ್ ಕಡಿಮೆ ಕೊಟ್ರೆ ಕರೆಂಟ್ ಕಟ್ ಮಾಡಿಸ್ತೀವಿ ಅಂತ ಹೇಳಿ ರಾಜು ಕಾಗೆ ಅವರು ಹೇಳಿಕೆಯನ್ನ ಕೊಟ್ಟು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಇದೀಗ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ರಾಜು ಕಾಗೆ ಅವರು. ಈಗಾಗಲೇ ಚುನಾವಣಾ ಆಯೋಗ ಒಂದ್ ಕಡೆ ನೋಟಿಸ್ ಕೂಡ ಕೊಟ್ಟಿದೆ, ಆದ್ರೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಶಾಸಕ ರಾಜು ಕಾಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರು ಬಿಕಾರ್ ಚೋಟ್, ಗತಿ ಇಲ್ಲದ ಭಿಕ್ಷುಕ ಅಂತ ಶಾಸಕ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಗವಾಡ ತಾಲೂಕಿನ ಜುಗಳ ಗ್ರಾಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಂಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ನನ್ನ ಲೆವೆಲ್ ಅಲ್ಲ. ಅವ್ರು ಬಿಗರ್ಚು ಹುಟ್ಟಿದಾವತ್ತು ನಾ ಅದಕ್ಕೆಲ್ಲ ತಕ್ಕ ಉತ್ತರ ನಾವು ಕೊಡ್ಬೇಕಾಗತಿ. ಇವತ್ತು ನನ್ನ ಮಾತಿನಲ್ಲಿ ಏನಾದ್ರು ಅರ್ಥ ಇದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ. ನಾವು ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಂಟಿದ್ಲ ಅಲ್ರಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ನನ್ನ ಲೆವೆಲ್ ಅಲ್ಲ. ಅವ್ರು ಬಿಗರ್ಚು ಹುಟ್ಟಿದಾವತ್ತು ನಾ ಶಾಸಕ ರಾಜು ಕಾಗೆ ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ? ಲಂಗು ಲಗಾಮ್ ಇಲ್ಲದೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲದೆ ಮಾತನಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಜನಗಳನ್ನ ಕಾಡ್ತಾ ಇದೆ. ನಿನ್ನೆ ಪ್ರಧಾನಿ ಮೋದಿ ಅವರ ವಿರುದ್ಧ ಅತ್ಯಂತ ಕ್ಷುಲ್ಲಕವಾಗಿ ಮಾತನಾಡಿದ್ರು. ಅವರು ಸಾವಿನ ವಿಚಾರ ಎಲ್ಲ ಮಾತಾಡ್ಬಿಟ್ರು. ಇವತ್ತು ನೋಡಿದ್ರೆ ಹಿಂದೂ ಕಾರ್ಯಕರ್ತರು ಗತಿ ಇಲ್ಲದ ಭಿಕ್ಷುಕರಿದ್ದ ಹಾಗೆ ಅಂತ ಮಾತನಾಡ್ತಾ ಇದ್ದಾರೆ. ರಾಮಲಲ್ಲನ ಮಂದಿರ ಸ್ಥಾಪನೆ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರನ್ನ ಪ್ಲೀಸ್ ಮಾಡೋದಕ್ಕೆ ರಾಜು ಕಾಗೆ ಈ ರೀತಿ ಮಾತನಾಡ್ತಾರೆ ಅನ್ನೋ ಪ್ರಶ್ನೆ ಇದೀಗ ಜನರಿಂದ ವ್ಯಕ್ತ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪಕ್ಷಕ್ಕೆ ಲೀಡ್ ಕಡಿಮೆ ಕೊಟ್ರೆ ಕರೆಂಟ್ ಕಟ್ ಮಾಡಿಸ್ತೀವಿ ಅಂತ ಹೇಳಿ ರಾಜು ಕಾಗೆ ಅವರು ಹೇಳಿಕೆಯನ್ನ ಕೊಟ್ಟು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಇದೀಗ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ರಾಜು ಕಾಗೆ ಅವರು. ಈಗಾಗಲೇ ಚುನಾವಣಾ ಆಯೋಗ ಒಂದ್ ಕಡೆ ನೋಟಿಸ್ ಕೂಡ ಕೊಟ್ಟಿದೆ, ಆದ್ರೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಶಾಸಕ ರಾಜು ಕಾಗೆ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರು ಬಿಕಾರ್ ಚೋಟ್, ಗತಿ ಇಲ್ಲದ ಭಿಕ್ಷುಕ ಅಂತ ಶಾಸಕ ರಾಜು ಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಗವಾಡ ತಾಲೂಕಿನ ಜುಗಳ ಗ್ರಾಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಡಿಯೋಲು ಕಟ್ತೀವಿ ನಾವು. ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಂಟಿದ್ಲ ಅಲ್ರಿ ಅಲ್ಲಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ನನ್ನ ಲೆವೆಲ್ ಅಲ್ಲ. ಅವ್ರು ಬಿಗರ್ಚು ಹುಟ್ಟಿದಾವತ್ತು ನಾ ಅದಕ್ಕೆಲ್ಲ ತಕ್ಕ ಉತ್ತರ ನಾವು ಕೊಡ್ಬೇಕಾಗತಿ. ಇವತ್ತು ನನ್ನ ಮಾತಿನಲ್ಲಿ ಏನಾದ್ರು ಅರ್ಥ ಇದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ. ನಾವು ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ ಇದೇ ಹೊಂಟಿದ್ಲ ಅಲ್ರಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ ನನ್ನ ಲೆವೆಲ್ ಅಲ್ಲ. ಅವ್ರು ಬಿಗರ್ಚು ಹುಟ್ಟಿದಾವತ್ತು ನಾ ಶಾಸಕ ರಾಜು ಕಾಗೆ ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ? ಲಂಗು ಲಗಾಮ್ ಇಲ್ಲದೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲದೆ ಮಾತನಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಜನಗಳನ್ನ ಕಾಡ್ತಾ ಇದೆ. ನಿನ್ನೆ ಪ್ರಧಾನಿ ಮೋದಿ ಅವರ ವಿರುದ್ಧ ಅತ್ಯಂತ ಕ್ಷುಲ್ಲಕವಾಗಿ ಮಾತನಾಡಿದ್ರು. ಅವರು ಸಾವಿನ ವಿಚಾರ ಎಲ್ಲ ಮಾತಾಡ್ಬಿಟ್ರು. ಇವತ್ತು ನೋಡಿದ್ರೆ ಹಿಂದೂ ಕಾರ್ಯಕರ್ತರು ಗತಿ ಇಲ್ಲದ ಭಿಕ್ಷುಕರಿದ್ದ ಹಾಗೆ ಅಂತ ಮಾತನಾಡ್ತಾ ಇದ್ದಾರೆ. ರಾಮಲಲ್ಲನ ಮಂದಿರ ಸ್ಥಾಪನೆ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರನ್ನ ಪ್ಲೀಸ್ ಮಾಡೋದಕ್ಕೆ ರಾಜು ಕಾಗೆ ಈ ರೀತಿ ಮಾತನಾಡ್ತಾರೆ ಅನ್ನೋ ಪ್ರಶ್ನೆ ಇದೀಗ ಜನರಿಂದ ವ್ಯಕ್ತ ಆಗ್ತಾ ಇದೆ.